ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈಗಾಗಲೇ ಬಿಗ್ ಬಾಸ್ನ ಫಿನಾಲೆಗೆ ದಿನಗಣನೆ ಶುರುವಾಗಿದೆ. ಈ ವಾರದ ಅಂತ್ಯದಲ್ಲಿ ಕಿಚ್ಚ ಸುದೀಪ್ ಫಿನಾಲೆ ದಿನಾಂಕವನ್ನ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಇವತ್ತು ಮಾಡದೇ ಇದ್ರೆ ಮುಂದಿನ ವಾರ ಫಿನಾಲೆ ಡೇಟ್ ಅನೌನ್ಸ್ ಆಗೋದು ಪಕ್ಕಾ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯೊಳಗಿರೋ ಸ್ಪರ್ಧಿಗಳ ಬಾಯಲ್ಲೂ ಫಿನಾಲೆ ಮಾತು ಶುರುವಾಗಿದೆ. ಇನ್ನಿರೋದು 4 ವಾರ. ಕಿರಿಕ್ ಯಾಕೆ, ಆಟ ಯಾಕೆ ಹಾಳು ಮಾಡ್ಕೋಬೇಕು ಅನ್ನೋ ಹಂತಕ್ಕೆ ಹೋಗಿದ್ದಾರೆ. ಇಷ್ಟು ದಿನ ಸೇಫ್ ಗೇಮ್ ಆಡ್ತಾ ಇದ್ದವರು ಈಗ ಸ್ಟ್ರಾಟಜಿ ಶುರು ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೊನೆ ಹಂತಕ್ಕೆ ಬಂದು ಹೊರಗೆ ಹೋಗೋದು ಯಾರಿಗೂ ಇಷ್ಟ ಇಲ್ಲ. ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಿಕ್ಕೆ ಆಗದೇ ಇದ್ರು ಫೈನಲಿಸ್ಟ್ ಅಂತನಾದ್ರೂ ಹೇಳ್ಕೊಳ್ಬಹುದು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳು ಸ್ಟ್ರಾಟಜಿ ಶುರು ಮಾಡಿದ್ದಾರೆ. ಕುಂತಲ್ಲಿ ನಿಂತಲ್ಲೆಲ್ಲ ಲೆಕ್ಕಾಚಾರದ ಆಟ ಶುರು ಮಾಡಿದ್ದಾರೆ. ಇದು ಬಿಗ್ ಬಾಸ್ ನೋಡೋ ಪ್ರತಿ ವೀಕ್ಷಕರಿಗೂ ಗೊತ್ತಾಗ್ತಾ ಇದೆ. ಜನರ ಮನಸ್ಸನ್ನ ಹೇಗೆ ರಂಜಿಸಬೇಕು, ಜನರಿಂದ ಹೇಗೆ ಮೆಚ್ಚುಗೆ ಪಡ್ಕೊಳ್ಬೇಕು ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿರೋ ಯಾರೊಬ್ರಿಗೂ ಬೇಕಿಲ್ಲ. ಜನರಿಗೆ ಇಷ್ಟ ಆದ್ರೆ ತನ್ನಿಂತಾನೇ ಸೇಫ್ ಆಗ್ತಾರೆ, ತನ್ನಿಂತಾನೇ ಬಿಗ್ ಬಾಸ್ ಟ್ರೋಫಿ ವಿನ್ನರ್ ಆಗ್ತಾರೆ. ಇದನ್ನ ಗಿಲ್ಲಿ ಮಾತ್ರ ಅರಿತುಕೊಂಡಿರೋದು. ಯಾಕಂದ್ರೆ ಜಿ ಕನ್ನಡದಲ್ಲೇ 3-4 ರಿಯಾಲಿಟಿ ಶೋ ಮಾಡಿದ್ದಾರೆ. ಹೀಗಾಗಿ ಜನರಿಗೆ ಹೇಗೆ ಹತ್ತಿರ ಆಗೋದು, ತಾನು ಹೇಗಿದ್ರೆ ಜನ ಇಷ್ಟಪಡ್ತಾರೆ ಅನ್ನೋದು ಗಿಲ್ಲಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದವರನ್ನ ಗೆಲ್ಲೋದಕ್ಕಿಂತ ಹೊರಗಡೆ ಇರೋ ಜನರ ಮನಸ್ಸು ಗೆಲ್ಲೋ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಪದೇ ಪದೇ ಸೇವ್ ಆಗ್ತಾ ಇರೋದು. ಬರೀ ಸೇವ್ ಆಗೋದಷ್ಟೇ ಅಲ್ಲ, ಫಿನಾಲೆಯಲ್ಲಿ ಕಪ್ ಸಹ ಗೆಲ್ಲೋದು. ಆತ್ಮೀಯರೇ, ಈ ವಾರ ದೊಡ್ಡ ದೊಡ್ಡ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ. ಹೀಗಾಗಿ ಈ ವಾರ ಯಾರು ಹೊರ ಹೋಗ್ತಾರೆ, ಯಾರು ಉಳ್ಕೋತಾರೆ ಅನ್ನೋ ಕುತೂಹಲ ಎಲ್ಲ ಪ್ರೇಕ್ಷಕರಲ್ಲಿದೆ. ಆದ್ರೆ ಈ ವಾರ ಸುದೀಪ್ ಕೊಟ್ಟ ಶಾಕ್ಗೆ ಇಡೀ ಮನೆ ಕಣ್ಣೀರಿಟ್ಟಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಒಟ್ಟು 6 ಮಂದಿ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಮೊದಲಿಗೆ ರಜತ್, 2ನೇಯವರು ಅಶ್ವಿನಿ, 3ನೇಯವರು ಧನುಷ್, 4ನೇಯವರು ಚೈತ್ರ, ಇನ್ನು 5ನೇ ಸ್ಪರ್ಧಿ ಸ್ಪಂದನ, 6ನೇಯವರು ಮಾಳು. ಹೀಗಾಗಿ ಈ 6 ಮಂದಿಯಲ್ಲೇ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ. ಕಳೆದ ವಾರ ಕೂಡ ಇಲ್ಲಿರೋ ಬಹುತೇಕರು ನಾಮಿನೇಟ್ ಆಗಿದ್ರು. ರಜತ್, ಸ್ಪಂದನ, ಮಾಳು, ಚೈತ್ರ ಈ 4 ನಾಮಿನೇಟ್ ಆಗಿದ್ರು. ಈ ವಾರವೂ ಎಲಿಮಿನೇಷನ್ ಅನ್ನೋ ತೂಗುಗತ್ತಿ ಮೇಲೆ ಕೂತಿದ್ದು ಪ್ರತಿಯೊಬ್ಬರಿಗೂ ಎದೆ ಬಡಿತ ಹೆಚ್ಚಾಗಿದೆ. ಆತ್ಮೀಯರೇ, ಈ 6 ಮಂದಿಯಲ್ಲಿ ಅಶ್ವಿನಿ ಗೌಡ ಈ ವಾರ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅಶ್ವಿನಿ ಗೌಡ ಫಿನಾಲೆ ಕಂಟೆಸ್ಟೆಂಟ್. ಫಿನಾಲೆಯಲ್ಲಿ ಟಾಪ್ 3ಯಲ್ಲಿ ಇರದೇ ಇದ್ರು ಟಾಪ್ 6 ಇದ್ದೇ ಇರ್ತಾರೆ. ಇನ್ನು ಧನುಷ್ ಫಿನಾಲೆಗೆ ಹೋಗದೇ ಇದ್ರು ಫಿನಾಲೆ ವಾರದವರೆಗೂ ಇರ್ತಾರೆ. ರಜತ್ರನ್ನ ಇಷ್ಟು ಬೇಗ ಕಳಿಸಲ್ಲ. ಇನ್ನು ಉಳಿದಿರೋದು 3, ಒಂದು ಸ್ಪಂದನ, ಚೈತ್ರ, ಮಾಳು. ಹಾಗೆ ನೋಡಿದ್ರೆ ಈ 3ರಲ್ಲಿ ಸ್ಪಂದನ ಹಾಗೂ ಮಾಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಬಹಳ ವಾರವೇ ಆಗಬೇಕಿತ್ತು. ಆದರೆ ಲಕ್ಕೋ ಅಥವಾ ಬಿಗ್ ಬಾಸ್ನವರೇ ಪುಷ್ ಮಾಡ್ತಿದಾರ ಗೊತ್ತಾಗ್ತಾ ಇಲ್ಲ. ಆದರೆ ಪ್ರತಿ ವಾರವೂ ಸೇವ್ ಆಗ್ತಾ ಇದ್ದಾರೆ. ಸೇವ್ ಆಗೋದು ಅಂದ್ರೆ ಡೇಂಜರ್ ಝೋನ್ಗೆ ಹೋಗಿ ಸೇವ್ ಆಗ್ತಾ ಇಲ್ಲ. ಸ್ಪಂದನ ಅಂತೂ ಎಲ್ರಿಗಿಂತ ಮುಂಚೆ ಸೇವ್ ಆಗ್ತಿದ್ದಾರೆ. ಅತ್ಯುತ್ತಮವಾಗಿ ಟಾಸ್ಕ್ ಆಡೋರು, ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆಗೋರಿಗಿಂತ ಮೊದಲೇ ಸೇವ್ ಆಗ್ತಾ ಇದ್ದಾರೆ. ಇನ್ನು ಮಾಳು ಉತ್ತರ ಕರ್ನಾಟಕದ ಪ್ರತಿಭೆ ಅಂತ ಪ್ರತಿ ವಾರವೂ ಬಿಗ್ ಬಾಸ್ನವರೇ ತಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ವಾರ ಏನೋ ಬಿಗ್ ಟ್ವಿಸ್ಟ್ ಇದೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಶನಿವಾರದ ಎಪಿಸೋಡ್ ಈಗಾಗಲೇ ರೆಕಾರ್ಡ್ ಆಗಿದೆ. ಹೀಗಾಗಿ ಧನುಷ್ ಹಾಗೂ ರಜತ್ ಇಬ್ರು ಸೇವ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ಉಳಿದಿರೋ 4ರಲ್ಲಿ ದೊಡ್ಡ ಸ್ಪರ್ಧಿಯೇ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋ ಸುದ್ದಿ ಇದೆ. ಅಶ್ವಿನಿ ಗೌಡ ಕೂಡ ಡೇಂಜರ್ ಝೋನ್ಗೆ ಬಂದಿದ್ದು ಚೈತ್ರ ಮತ್ತು ಸ್ಪಂದನ ನಡುವೆ ಕೊನೆ ಹಂತದ ಪೈಪೋಟಿ ಏರ್ಪಟ್ಟಿದೆ. ಇವರಿಬ್ಬರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರಂತೆ. ನಮ್ಮ ಅನಿಸಿಕೆ ಪ್ರಕಾರ ಸ್ಪಂದನಾರನ್ನ ಇಷ್ಟು ಬೇಗ ಕಳಿಸಲ್ಲ. ಇಷ್ಟು ವಾರ ಏನೂ ಮಾಡದಿದ್ರು ಸೇವ್ ಆಗಿದ್ದಾರೆ. ಇನ್ನು ಕೊನೆ ಹಂತದಲ್ಲಿ ಮನೆ ಕಳಿಸೋದು ಡೌಟೆ. ಹೀಗಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿರೋ ಚೈತ್ರ ಈ ವಾರ ಮನೆಯಿಂದ ಹೊರ ಹೋಗೋದು ಬಹುತೇಕ ಕಾಯಂ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು, ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.